ಧ್ರುವ ರಾಠಿ ನೀವು ಕೇಳಿರಬೇಕು, ಮಹಾನ್ ಸೆಕ್ಯುಲರ್ವಾದಿ. ಈಗ ಭಾರತದ ಹಿಂದೂಗಳಿಗೆ ರಾಮಾಯಣ ಮಹಾಭಾರತದ ಪಾಠವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಆತ ಒಂದು ವಿಡಿಯೋವನ್ನು ಮಾಡಿದ್ದಾನೆ, ಮಾಂಸಾಹಾರ ಸೇವನೆಯನ್ನು ಬೆಂಬಲಿಸಿ. ಈ ಮಾಂಸಾಹಾರ ಸೇವನೆಯನ್ನು ಬೆಂಬಲಿಸೋದಕ್ಕೆ ಆತ ಬಳಸ್ಕೊಂಡಿರೋ ವಿಚಾರ ಯಾವುದು ಗೊತ್ತಾ? ರಾಮಾಯಣ ಮತ್ತು ಮಹಾಭಾರತ. ರಾಮ ಮಾಂಸ ತಿಂದಿದ್ದಾನೆ ಅನ್ನುವಂಥ ಉಲ್ಲೇಖ ವೇದಕಾಲದ ರಾಮಾಯಣದಲ್ಲೂ ಇದೆ, ವಾಲ್ಮೀಕಿ ರಾಮಾಯಣದಲ್ಲೂ ಇದೆ ಅಂತ ಧ್ರುವ ರಾಠಿ ಹೇಳ್ತಾರೆ. ವಿವೇಕಾನಂದರೇ ತಮ್ಮ ಈಸ್ಟ್ ಆ್ಯಂಡ್ ವೆಸ್ಟ್ ಪುಸ್ತಕದಲ್ಲಿ ಹೇಳ್ಬಿಟ್ಟಿದ್ದಾರೆ, ರಾಮ ಕೃಷ್ಣ ಇವರೆಲ್ಲ ಮಾಂಸ ತಿಂತಾ ಇದ್ರು. ರಾಮಾಯಣ ಮಹಾಭಾರತ ನಡೆದೇ ಇಲ್ಲ ಅಂತ ವಾದಿಸೋರು ಈಗ ರಾಮ ತಿನ್ನಲಿಲ್ವ ಮಾಂಸ, ಕೃಷ್ಣ ತಿನ್ನಲಿಲ್ವ ಮಾಂಸ? ಇಲ್ಲೇ ಇರೋದು ಈ ಸೆಕ್ಯುಲರಿಸ್ಟ್ಗಳ ಗೋಸುಂಬೆತನ ಅನ್ನುವಂಥದ್ದು. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಭೂತದ ಬಾಯಲ್ಲಿ ಭಗವದ್ಗೀತೆ, ಇದನ್ನು ನೀವೆಲ್ಲ ಕೇಳಿರ್ತೀರಿ. ಅಂದರೆ ಆ ಮಾತನ್ನು ಆಡೋದಕ್ಕೆ, ಆ ವಿಚಾರವನ್ನು ಎತ್ತೋದಕ್ಕೆ ಆ ವ್ಯಕ್ತಿಗೆ ಯೋಗ್ಯತೆಯೇ ಇಲ್ಲ. ಅಂಥವನು ಆ ರೀತಿಯ ವಿಚಾರಗಳನ್ನು ಎತ್ತಾನೆ. ಅವನಿಗೆ ಏನ್ರಿ ಇದೆ ಯೋಗ್ಯತೆ ಅವೆಲ್ಲ ಮಾತಾಡಲಿಕ್ಕೆ ಅಂತ ಹೇಳ್ತೀವಲ್ಲ, ಅದನ್ನು ಸಾಮಾನ್ಯವಾಗಿ ನಾವು ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಕರಿತೇವೆ. ಇಂಥದ್ದೊಂದು ವಿದ್ಯಮಾನ ಇತ್ತೀಚೆಗೆ ನಡೆದಿದೆ. ಧ್ರುವ ರಾಠಿ ನೀವು ಕೇಳಿರಬೇಕು, ಮಹಾನ್ ಸೆಕ್ಯುಲರ್ವಾದಿ, ಸೆಕ್ಯುಲರ್ ಚಿಂತನೆಗಳ ಹರಿಕಾರ, ಜಾತ್ಯತೀತ ತತ್ವದ ಪ್ರತಿಪಾದಕ, ಕೋಮು ಸೌಹಾರ್ದತೆಯ ಪ್ರತಿಬಿಂಬ, ಸದಾ ದೇಶದ ಬಗ್ಗೆ ಕಾಳಜಿ ಇಟ್ಕೊಂಡು ವಿಡಿಯೋ ಮಾಡುವಂಥ ಒಬ್ಬ ದೇಶಭಕ್ತ. ಸೊ ಈ ಧ್ರುವ ರಾಠಿ ಈಗ ಭಾರತದ ಹಿಂದೂಗಳಿಗೆ ರಾಮಾಯಣ ಮಹಾಭಾರತದ ಪಾಠವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಅರೆ, ಎಲ್ಲಿಯ ಧ್ರುವ ರಾಠಿ, ಎಲ್ಲಿಯ ರಾಮಾಯಣ ಮಹಾಭಾರತ? ಇಲ್ಲೇ ಇರೋದು ಇಂಟ್ರೆಸ್ಟಿಂಗ್. ಇಲ್ಲೇ ಇರೋದು ಈ ಸೆಕ್ಯುಲರಿಸ್ಟ್ಗಳ ಗೋಸುಂಬೆತನ ಅನ್ನುವಂಥದ್ದು. ಈ ವಿಡಿಯೋವನ್ನು ನಾನು ಎಳೆಯಾಗಿ ನಿಮ್ಮ ಮುಂದೆ ಇಡ್ತೇನೆ. ಅದಕ್ಕೆ ಮುಂಚೆ ಹೊಸದಿಗಂತ ಡಿಜಿಟಲ್ ಚಾನಲನ್ನು ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸ್ನೇಹಿತರೆ, ಇತ್ತೀಚೆಗೆ ಒಂದು ಘಟನೆ ನಡೀತು. ಎಲ್ಲಿ? ಹಿಂದೂಗಳ ಪವಿತ್ರ ಕ್ಷೇತ್ರ ಕಾಶಿಯಲ್ಲಿ ಬೋಟ್ ಮೇಲೆ ಹೋದಂತಹ ಒಂದಷ್ಟು ಮುಸ್ಲಿಂ ಯುವಕರು ಆ ಬೋಟ್ ಮೇಲೆ ಕೂತ್ಕೊಂಡು ಇಫ್ತಾರ್ ಕೂಟವನ್ನು ಆಚರಿಸಿದರು. ಇಫ್ತಾರ್ ಕೂಟವನ್ನು ಆಚರಿಸೋದು ಅಂದರೆ ಏನು? ರಂಜಾನ್ ಹಬ್ಬದ ಕೊನೆಯ ದಿನ ಊಟವನ್ನು ಮಾಡೋದು, ಮಾಂಸಾಹಾರವನ್ನು ಸೇವಿಸೋದು. ತಮಗೆ ಇಷ್ಟವಾದಂಥ ಮಾಂಸಾಹಾರವನ್ನು ಸೇವಿಸಿದ್ರು, ಚಿಕನ್ನು, ಮಟನ್ನು, ವಾಟ್ ಎವರ್ ಇಟ್ ಈಸ್, ಅದು ಅವರ ಆಹಾರದ ಹಕ್ಕು. ಆದರೆ ವಿಷಯ ಇರೋದು ಅದಲ್ಲ. ಅವರು ಅದನ್ನು ವಿಡಿಯೋ ಮಾಡ್ತಾರೆ. ವಿಡಿಯೋ ಮಾಡಿಬಿಟ್ಟು ತಾವು ತಿಂದ ಚಿಕನ್ ಪೀಸಿನ ಎಂಜಲನ್ನು ಗಂಗಾ ನದಿಗೆ ಎಸಿತಾರೆ. ಅದನ್ನು ತೋರಿಸಿ ಎಸಿತಾರೆ. ಹೀಗೆ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಹಾಗೆ ವರ್ತಿಸ್ತಾರೆ. ಇದನ್ನು ಸ್ಥಳೀಯ ಹಿಂದೂಗಳು ವಿರೋಧಿಸ್ತಾರೆ, ಕೇಸ್ ದಾಖಲಿಸ್ತಾರೆ. ಯೋಗಿ ಸರ್ಕಾರ ಅವರನ್ನು ಒದ್ದು ಒಳಗೆ ಹಾಕುತ್ತೆ. 14 ಜನ ಯುವಕರು. ಇಷ್ಟು ಘಟನೆ ಆಯಿತು. ಈ ಘಟನೆ ಆಗಿದ್ದೇ ತಡ ಸೋಕಾಲ್ಡ್ ಸೆಕ್ಯುಲರಿಸ್ಟ್ಗಳು ಶುರು ಮಾಡಿಬಿಟ್ರಪ್ಪ. ಅವರು ಮಾಡಿದ ತಪ್ಪೇನು? ಅವರು ಯಾವ ಕಾನೂನನ್ನು ಉಲ್ಲಂಘಿಸಿದ್ದಾರೆ? ಸಂವಿಧಾನದಲ್ಲಿ ಯಾವ ಆರ್ಟಿಕಲನ್ನು ಅವರು ವಿರೋಧಿಸಿದ್ದಾರೆ? ಅವರು ಊಟ ಮಾಡೋದೇ ತಪ್ಪಾ? ಏನು ಪುಂಖಾನುಪುಂಖವಾಗಿ ಟ್ವೀಟ್ಗಳೇನು, ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ವಿಡಿಯೋಗಳೇನು ಎಲ್ಲ ಹರಿಯೋದಕ್ಕೆ ಶುರುವಾಯಿತು. ಎಂತೆಂಥ ವಾದಗಳು ಬಂದವು, ಒಂದೊಂದಾಗಿ ಹೇಳ್ತೀನಿ ನೋಡಿ. ಏನು ರೀ, ಗಂಗಾ ನದಿಯಲ್ಲಿ ಹೆಣವನ್ನೇ ಸುಡ್ತಾರಲ್ರಿ, ಇನ್ನು ಚಿಕನ್ ಪೀಸ್ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ? ಬೇಕಂತ ಇದನ್ನು ಕೋಮು ಸಂಘರ್ಷಕ್ಕೆ ತಿರುಗಿಸ್ತಾ ಇದ್ದೀರಾ? ಇಲ್ಲಿ ಬೇಕು ಅಂತ ಹಿಂದೂ ಮುಸ್ಲಿಂ ಇಶ್ಯೂ ಮಾಡ್ತಾ ಇದ್ದೀರಾ? ಇಂಥದ್ದೊಂದು ವಾದ. ಇನ್ನೊಂದು ವಾದ, ಅರೆ ಅವ್ರ ಧಾರ್ಮಿಕ ಹಕ್ಕು ರೀ, ಇಫ್ತಾರ್ ಕೂಟ ಆಚರಿಸೋದು ಅವ್ರು ಎಲ್ಲರೂ ಆಚರಿಸ್ಲಿ, ನಿಮಗೇನು ರೀ ಕಷ್ಟ? ಅವ್ರಿಗೆ ಧಾರ್ಮಿಕ ಹಕ್ಕಿಲ್ವಾ? ಅವ್ರ ಹಬ್ಬನ ಅವ್ರು ಆಚರಿಸಲೇಬಾರ್ದಾ? ಇದೇನು ರೀ ಇದು ಯೋಗಿ ಸರ್ಕಾರ? ಇದೇನು ರೀ ಇದು ಮೋದಿ ಸರ್ಕಾರ? ಅಲ್ಪಸಂಖ್ಯಾತರಿಗೆ ಧಾರ್ಮಿಕ ಹಕ್ಕೇ ಇಲ್ವಾ? ಇನ್ನೊಂದು ವಾದ ಏನು ಅಂತಂದರೆ, ವಾಹ್ ಸೂಪರ್, ಅವರು ನಿಜಕ್ಕೂ ಜಾತ್ಯತೀತತೆಯ ತತ್ವವನ್ನು ಎತ್ತಿ ಹಿಡಿದಿದ್ದಾರೆ. ಹಿಂದೂ ಧಾರ್ಮಿಕ ಕ್ಷೇತ್ರದಲ್ಲಿ ಮುಸ್ಲಿಂ ಧಾರ್ಮಿಕವಾದ ಆಚರಣೆ, ವಾಹ್ ಎಂಥ ಕೋಮು ಸೌಹಾರ್ದತೆ. ಧರ್ಮಗಳ ನಡುವೆ ಸಂಬಂಧ ಬೆಸೆಯೋದು ಅಂದರೆ ಇದೇ ಅಲ್ವೇನ್ರಿ? ಗಂಗಾ ನದಿಯಲ್ಲಿ ಇನ್ನು ಮುಂದೆ ಇದೇ ರೀತಿ ಇಫ್ತಾರ್ ಕೂಟಗಳಾಗಬೇಕು, ಇದೇ ರೀತಿಯ ಮುಸ್ಲಿಂ ಆಚರಣೆಗಳು ನಡಿಬೇಕು. ಆಗ ಮಾತ್ರ ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಒಂದು ಬೆಲೆ ಬರುತ್ತೆ. ಆಗ ಭಾರತದ ಸೆಕ್ಯುಲರ್ ತತ್ವಗಳನ್ನು ಎತ್ತಿ ಹಿಡಿದಂಗೆ ಆಗ್ತದೆ. ಈ ಥರದ ವಾದಗಳು ಬಂತು. ಇದೇ ಮಸೀದಿಯ ಮುಂದೆ ಹೋಗಿ, ಅಥವಾ ಮೊನ್ನೆ ಈದ್ ಪ್ರಾರ್ಥನೆಯ ಜಾಗದಲ್ಲಿ ಹೋಗಿ ಹಿಂದೂ ಆಚರಣೆಗಳೇನಾದರೂ ಮಾಡಿದ್ರೆ ಇವರು ಅದನ್ನು ಸೌಹಾರ್ದತೆಯ ಪ್ರತೀಕ ಅಂತ ಕರೀತಾರಾ? ನಿಮಗೆ ಬಿಟ್ಟಿದ್ದು. ಆದರೆ ಇಲ್ಲಿ ಆದಂತಹ ಘಟನೆಯನ್ನು ಇವರು ಸೌಹಾರ್ದತೆಯ ಪ್ರತೀಕ ಅಂತ ಕರೀತಾರೆ. ಹಿಂದೂ ಅಂತ ಯಾವುದಿದೆಯೋ ಅದೆಲ್ಲವನ್ನೂ ಸೆಕ್ಯುಲರ್ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ.
ಆದರೆ ಮುಸ್ಲಿಂ ಅನ್ನೋದನ್ನು ಸೆಕ್ಯುಲರ್ ಮಾಡೋದಕ್ಕೆ ಹೋಗಲಿ ನೋಡೋಣ, ಒಂದಾದರೂ ಪ್ರಯತ್ನ ಮಾಡಿ ನೋಡೋಣ. ಅದು ಅವರ ಧಾರ್ಮಿಕ ಹಕ್ಕು, ಅವರ ಧಾರ್ಮಿಕ ಹಕ್ಕಿಗೆ ಧಕ್ಕೆ ಆಗುತ್ತೆ ಅಂತ ಶುರು ಮಾಡ್ತಾರೆ ಅಲ್ವಾ. ಈ ರೀತಿಯ ಮಾತುಗಳನ್ನು ಆಡಿದವರಲ್ಲಿ ಧ್ರುವರಾಠಿ ಅನ್ನುವಂಥವ್ರು ಒಬ್ಬರು. ಧ್ರುವರಾಠಿ ಯಾರು ಅನ್ನೋದನ್ನು ನಾನು ಆಗಲೇ ಹೇಳಿದೆ. ಆತ ಒಂದು ವಿಡಿಯೋವನ್ನು ಮಾಡಿದ್ದಾನೆ, ಮಾಂಸಾಹಾರ ಸೇವನೆಯನ್ನು ಬೆಂಬಲಿಸಿ. ಈ ಮಾಂಸಾಹಾರ ಸೇವನೆಯನ್ನು ಬೆಂಬಲಿಸೋದಕ್ಕೆ ಆತ ಬಳಸ್ಕೊಂಡಿರೋ ವಿಚಾರ ಯಾವುದು ಗೊತ್ತಾ? ರಾಮಾಯಣ ಮತ್ತು ಮಹಾಭಾರತ. ಎಲ್ಲಿಯ ಧ್ರುವರಾಟಿ, ಎಲ್ಲಿಯ ರಾಮಾಯಣ ಮಹಾಭಾರತ. ಆ ವಿಡಿಯೋದಲ್ಲಿ ಏನು ಹೇಳಿದ್ದಾನೆ ಕೇಳೋಣ. समय तक हिरण का मांस खा रहे थे कि जंगल में हिरण ही खत्म होने लग गए। अब यही सवाल रामायण में श्री राम को लेकर उठता है, क्या राम ने भी मांस खाया? सच बात यह है दोस्तों कि वेदों और वाल्मीकि रामायण में भी मीट खाने के उदाहरण मिलते हैं। स्वामी विवेकानंद ने भी अपनी किताब द ईस्ट एंड द वेस्ट में लिखा है, आधुनिक वैष्णव एक दुविधापूर्ण स्थिति में खुद को पाते हैं। रामायण और महाभारत में ऐसे उदाहरण मिलते हैं जहां राम और कृष्ण को मांस का सेवन करते हुए और मदिरा पीते हुए दिखाया गया है। ಕೇಳಿದ್ರಲ್ಲ, ಅರೆ ವನವಾಸದಲ್ಲಿ ರಾಮಂಗೆ ಯಾರಾದರೂ ಅಡುಗೆ ಭಟ್ರು ಚೆಫ್ ಇರ್ದ್ರೇನ್ರಿ? ಪನ್ನೀರ್ ಬಟರ್ ಮಸಾಲ ಮಾಡ್ಕೊಡೋಕ್ಕೆ ಅವನು ಜಿಂಕೆ ಮಾಂಸನೇ ತಿಂದು ಅಲ್ಲಿ ಬದುಕ್ತಾ ಇದ್ದಪ್ಪ. ರಾಮ ಮಾಂಸ ತಿಂದಿದ್ದಾನೆ ಅನ್ನುವಂಥ ಉಲ್ಲೇಖ ವೇದಕಾಲದ ರಾಮಾಯಣದಲ್ಲೂ ಇದೆ, ವಾಲ್ಮೀಕಿ ರಾಮಾಯಣದಲ್ಲೂ ಇದೆ ಅಂತ ಧ್ರುವರಾಟಿ ಹೇಳ್ತಾರೆ. ಅಷ್ಟೇ ಅಲ್ಲ, ವಿವೇಕಾನಂದರನ್ನು ಹೇಳಕ್ಕೆ ತರ್ತಾರೆ ಮಿಸ್ಟರ್ ಧ್ರುವರಾಟಿ. ವಿವೇಕಾನಂದರೇ ತಮ್ಮ ಈಸ್ಟ್ ಆ್ಯಂಡ್ ವೆಸ್ಟ್ ಪುಸ್ತಕದಲ್ಲಿ ಹೇಳ್ಬಿಟ್ಟಿದ್ದಾರೆ, ರಾಮ ಕೃಷ್ಣ ಇವರೆಲ್ಲ ಮಾಂಸ ತಿಂತಾಯಿದ್ರು. ಎಂಥ ಅದ್ಭುತವಾದ ಸಂಶೋಧನೆಯನ್ನು ಮಾಡಿಬಿಟ್ಟಿದ್ದಾರೆ ಧ್ರುವರಾಠಿಯವರು. ಹೌದು ಸ್ವಾಮಿ, ಅವರು ಕ್ಷತ್ರಿಯರು ರೀ. ಕ್ಷತ್ರಿಯರು ಮಾಂಸ ತಿಂದಲೇ ಇನ್ನೇನು? ಅದನ್ನು ಯಾರಾದರೂ ಅಬ್ಜೆಕ್ಟ್ ಮಾಡಿದ್ದಾರೆ ಹಿಂದೂಗಳು? ಯಾರೂ ಮಾಡಿಲ್ಲ ಅಲ್ವಾ. ಆದರೆ ನೀವು ಮಾತಾಡ್ತಿರೋದು ಯಾಕೆ ಅಬ್ಜೆಕ್ಷನ್ ಆಗ್ತಾ ಇದೆ? ಯಾಕೆ ಅಂತಂದರೆ ಧ್ರುವರಾಟಿ ಈ ಹಿಂದೆ ಮಾತಾಡಿರೋದ ಇನ್ನೊಂದು ವಿಡಿಯೋವನ್ನು ನಾನು ನಿಮಗೆ ತೋರಿಸ್ತೇನೆ, ಅದನ್ನು ನೋಡಿ. बचपन में मुझे जब कहानियां सुनाई जाती थी तभी मुझे डाउट होता था, जब मैं 7-8 साल का था, कि ये क्या बोलने लग रहे हैं, ये ऑब्वियसली रियल नहीं हो सकता। करेक्ट। जब मुझे रामायण महाभारत की कहानियां सुनाई गई थी बचपन में, मैंने कहा था ये कैसे पॉसिबल हो सकता है कि ये बंदरों की सेना थी और ऐसा था और ये विमान उड़ते थे उस टाइम पे। मैंने क्रिटिकल थिंकिंग और लॉजिकल रीजनिंग के बेसिस पर ही मैंने बचपन में ही ये कंक्लूजन रीच किया कि नहीं हो सकता, ये रियल नहीं हो सकता, कुछ सेंस नहीं बनाता। ನೋಡಿ, ಈ ವಿಡಿಯೋದಲ್ಲಿ ಧ್ರುವರಾಟಿ ಹೇಳ್ತಾರೆ, ಅಯ್ಯೋ ಇವೆಲ್ಲ ಬರೀ ಪುಂಗು, ನಾನು ಈ ದೇವ್ರಿಗೀವ್ರನ್ನೆಲ್ಲ ನಂಬೋದೇ ಇಲ್ಲ ರೀ, ಯಾವ ದೇವ್ರ ವಿಗ್ರಹನೂ ನಾನು ನಂಬಲ್ಲ. ನಾನು ಚಿಕ್ಕಂದ್ಲಿಂದಲೂ ರಾಮಾಯಣ ಮಹಾಭಾರತದ ಕತೆ ಕೇಳ್ತಾ ಇದ್ದೆ, ಆ ಕತೆಗಳೆಲ್ಲ ಸುಳ್ಳು ಅಂತ ಆವಾಗಲೇ ನನಗೆ ಮನವರಿಕೆ ಆಗ್ತಾಯಿತ್ತು. ಆವಾಗಲೇ ನಾನು ಕ್ರಿಟಿಕಲ್ ಥಿಂಕಿಂಗ್, ಸೈಂಟಿಫಿಕ್ ಥಿಂಕಿಂಗ್ ಬೆಳೆಸ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ರಾಮ ಏನೋ ಹೆಂಡ್ತಿನ ಹುಡ್ಕೊಂಡ್ಬಂದ, ಅಲ್ಲೇನೋ ವಾನರ ಸೇನೆ ಸೇತುವೆ ಕಟ್ಬಿಡ್ತು, ಇವೆಲ್ಲ ಸಾಧ್ಯನೇನ್ರಿ? ಇವೆಲ್ಲ ಸುಳ್ಳು ರೀ, ರಾಮಾಯಣ ಮಹಾಭಾರತ ಅನ್ನೋದೆಲ್ಲ ಬರೀ ಢೋಂಗಿ ಅನ್ನೋ ರೀತಿಯಲ್ಲಿ ಮಾತಾಡ್ದು. ರಾಮಾಯಣ ಮಹಾಭಾರತ ನಡೆದೇ ಇಲ್ಲ ಅಂತ ವಾದಿಸೋರು ಈಗ ರಾಮ ತಿನ್ನಲಿಲ್ವ ಮಾಂಸ, ಕೃಷ್ಣ ತಿನ್ನಲಿಲ್ವ ಮಾಂಸ ಅಂತ ತಮ್ಮ ವಾದಕ್ಕೆ ರಾಮ ಕೃಷ್ಣರನ್ನು ಬಳಸಿಕೊಳ್ಳುವಂಥ ಇವರ ತಂತ್ರಗಾರಿಕೆ ನೋಡಿ ಸ್ನೇಹಿತರೆ. ಇವರು ಯಾವ ವಿಚಾರವನ್ನು ಯಾವುದಕ್ಕೆ ಬೇಕಾದರೂ ಹೇಗೆ ಬೇಕಾದರೂ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಇದು ಉದಾಹರಣೆ. ಕರ್ನಾಟಕದಲ್ಲೂ ಕೆಲವರಿದ್ದಾರೆ, ರಾಮಾಯಣ ಮಹಾಭಾರತ ಅನ್ನೋದು ಕೇವಲ ಒಂದು ಕಾದಂಬರಿ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಡೋದು. ಆಮೇಲೆ ರಾಮ ಸೀತೆಯನ್ನು ಇನ್ನಿಲ್ಲದ ಹಾಗೆ ಕಾಡ್ದ, ರಾಮ ಸ್ತ್ರೀ ದ್ವೇಷಿ, ಅವನಿಗೆ ಹೆಣ್ಣು ಕಂಡ್ರಾಗ್ತಿರಲಿಲ್ಲ, ಹೆಂಡತಿಗೆ ಹಿಂಸೆ ಕೊಟ್ಬಿಟ್ಟ. ಅರೆ ಕಾದಂಬರಿರ ಪಾತ್ರ ಆದರೆ ನೀವು ಯಾಕ್ರಿ ಅದನ್ನು ಜನಗಳ ಮನಸ್ಸಲ್ಲಿ ತುಂಬಕ್ಕೆ ಹೋಗ್ತೀರಾ? ರಾಮ ತಪ್ಪು ಮಾಡ್ದ ಅಂತ ಯಾಕೆ ಹೇಳಕ್ಕೆ ಹೋಗ್ತೀರಾ? ಅದೊಂದು ಪಾತ್ರ ಆದರೆ ಅದನ್ನು ಪಾತ್ರದ ವಿಶ್ಲೇಷಣೆ ಮಾಡಿ. ಮಹಾಭಾರತದಲ್ಲಿ ಕರ್ಣನಿಗೆ ಅನ್ಯಾಯ ಆಗೋಯ್ತು, ಕರ್ಣ ಒಬ್ಬ ಹಿಂದುಳಿದ ವರ್ಗದ ನಾಯಕ, ಕರ್ಣ ಒಬ್ಬ ದಲಿತ ನಾಯಕ, ಹಾಗಾಗಿ ಮಹಾಭಾರತ ಅನ್ನೋದೇ ಪೂರ ದಲಿತ ವಿರೋಧಿಯಾದಂಥ ಒಂದು ಕೃತ್ಯ. ಕರ್ಣನಿಗೆ ಆದ ಅನ್ಯಾಯವನ್ನು, ಏಕಲವ್ಯನಿಗೆ ಆದ ಅನ್ಯಾಯವನ್ನು ಕಟ್ಕೊಡೋರು ಯಾರು ಸ್ವಾಮಿ? ಹೀಗೆಲ್ಲ ಮಾತಾಡ್ತಾರೆ. ಆಗ ಇವರಿಗೆ ಅವೆಲ್ಲ ನಡೆದಿದೆ ಅಂತ ಅನ್ನಿಸ್ಬಿಡುತ್ತೆ. ಬೇಕಾದಾಗ ತಮಗೆ ಬೇಕಾದ ರೀತಿಯಲ್ಲಿ ಹೇಗೆ ಬಳಸ್ಕೊಳ್ತಾರೆ ನೋಡಿ ರಾಮಾಯಣ ಮಹಾಭಾರತವನ್ನು. ಸೊ ಇವರೆಲ್ಲ ಹಿಂದೂ ಧರ್ಮದ ಆಚರಣೆಗಳಿಗೆ ಎಷ್ಟರ ಮಟ್ಟಿಗೆ ಗೌರವ ಕೊಟ್ಟಿದ್ದಾರೆ. ಯಾವುದೋ ಒಂದು ಡಿಬೇಟ್ನಲ್ಲಿ ನೂಪುರ್ ಶರ್ಮಾ ಏನೋ ಅಂದರು ಅನ್ನೋ ಕಾರಣಕ್ಕೆ ಮುಸ್ಲಿಂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಯಿತು ಅಂತ ಇಡೀ ದೇಶಾದ್ಯಂತ ಕೂಗೆಬ್ಸಿದ್ರಲ್ಲ, ಇಲ್ಲಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಲಿಲ್ವಾ? ಕಾಶಿಯಲ್ಲಿ ಮಾಂಸ ತಿನ್ನೋದಕ್ಕೆ ಯಾರ್ದು ವಿರೋಧ ಇಲ್ಲ ಸ್ವಾಮಿ, ನೀವು ಏನಾದರೂ ತಿನ್ಕೊಳ್ಳಿ, ಅದನ್ನು ಯಾರೂ ವಿರೋಧ ಮಾಡ್ತಾ ಇಲ್ಲ. ಆದರೆ ಮಾಂಸ ತಿನ್ನುವಾಗ ಅದನ್ನು ವಿಡಿಯೋ ಮಾಡಿದ್ರಲ್ಲ, ಆ ವಿಡಿಯೋ ಮಾಡುವಾಗ ನಿಮ್ಮ ನಡವಳಿಕೆ ಇತ್ತಲ್ಲ,
ಆ ನಡವಳಿಕೆ ಮುಖಾಂತರ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತೀವಿ, ತಾಕತ್ತಿದ್ರೆ ತಡೀರಿ ಅನ್ನುವಂಥ ಒಂದು ಬಾಡಿ ಲ್ಯಾಂಗ್ವೇಜ್ ಇತ್ತಲ್ಲ, ಅದಕ್ಕೆ ವಿರೋಧ. ಗಂಗಾ ನದಿಯಲ್ಲಿ ಹೆಣ ಸುಡಲ್ವೇನ್ರಿ ಅಂತ ಬೇಕಾಬಿಟ್ಟು ವಾದ ಮಾಡೋರು ಹಿಂದೂಗಳ ಧಾರ್ಮಿಕ ಭಾವನೆಯ ಬಗ್ಗೆ ಯಾವತ್ತೂ ಮಾತಾಡೋದೇ ಇಲ್ಲ. ಸೊ ಕಾಶಿಯಲ್ಲಾಗಿದ್ದು ಅದೇ. ಮತ್ತೊಮ್ಮೆ ಹೇಳ್ತೀನಿ, ಮಾಂಸಾಹಾರ ಸೇವನೆಗೆ ಯಾರ್ದು ವಿರೋಧ ಇರಲಿಲ್ಲ. ಆದರೆ ಆ ಮಾಂಸಾಹಾರ ಸೇವನೆಯ ಪರಿ ಇದೆಯಲ್ಲ, ಅದರ ಉದ್ದೇಶ ಇದೆಯಲ್ಲ ಅಥವಾ ದುರುದ್ದೇಶ ಇದೆಯಲ್ಲ, ಅದಕ್ಕೆ ವಿರೋಧ ವ್ಯಕ್ತ ಆಗಿತ್ತು. ಧಾರ್ಮಿಕ ಭಾವನೆ ಅನ್ನೋದು ಹಿಂದೂಗಳಿಗೂ ಒಂದೇ, ಮುಸ್ಲಿಮರಿಗೂ ಒಂದೇ. ಇದನ್ನು ಸೋಕಾಲ್ಡ್ ಪ್ರಗತಿಪರರು ಮುಚ್ಚಿಟ್ಬಿಡ್ತಾರೆ. ಹಿಂದೂಗಳ ಧಾರ್ಮಿಕ ಭಾವನೆ ಅಂದರೆ ಅವರಿಗೆ ಅಸಡ್ಡೆ, ಇದೇ ನಿಜವಾದ ಜಾತ್ಯತೀತತೆ ಅಂತ ಅವರು ಇಡೀ ದೇಶದ ಜನರನ್ನು ನಂಬಿಸ್ಬಿಟ್ಟಿದ್ದಾರೆ. ಆದರೆ ಅಂಥ ನಂಬಿಕೆಯಿಂದ ಹೊರಬರುವಂಥ ಕಾಲ ಈಗ ಬಂದಿದೆ. ಭಾರತದ ಜನಕ್ಕೆ ನಿಜವಾದ ಜಾತ್ಯತೀತತೆ ಏನು ಅನ್ನೋದು ಈಗ ಅರ್ಥ ಆಗ್ತಾ ಇದೆ.